ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ಶ್ರೀ ಸಂತ ಸೇನಾ ಮಹಾರಾಜರ ಶ್ರೀ ವಿಠ್ಠಲ ರುಕ್ಮಿಣಿ ಮಂದಿರದಲ್ಲಿ ಆಷಾಢ ಏಕಾದಶಿ ಅದ್ದೂರಿಯಾಗಿ ಆಚರಿಸಲಾಯಿತು. ಶ್ರೀ ಸಂತ ಜ್ಞಾನೇಶ್ವರ ಮಹಾರಾಜರು ಮಹಾರಾಷ್ಟ್ರದ ಆಳಂದದಿಂದ ಪಂಢರಪುರದವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದ ಪ್ರಯುಕ್ತ ಸಹಸ್ರಾರು ವರ್ಷಗಳಿಂದ ಆಷಾಢ ಮಾಸದಲ್ಲಿ ಏಕಾದಶಿ ಉಪವಾಸ ಕೈಗೊಂಡು ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ 17 ದಿನಗಳ ಕಾಲ ಶ್ರೀ ಸಂತ ಜ್ಞಾನೇಶ್ವರ ಮಹಾರಾಜರ ಪಾದುಕೆಗಳನ್ನು ತೆಗೆದುಕೊಂಡು ಆಳಂದಿಯಿಂದ ಪುಣೆಯ ಮಾರ್ಗವಾಗಿ ಪಂಢರಪುರದವರೆಗೆ ಪಾದಯಾತ್ರೆ ಕೈಗೊಂಡು ಪಂಢರಾಪುರದ ವಿಠ್ಠಲ ರುಕ್ಮಿಣಿ ದೇವಸ್ಥಾನದಲ್ಲಿ ಭಕ್ತಿಯ ಪೂಜೆ ಸಲ್ಲಿಸಿ ಮರಳು ಬಂದಿದೆ. ಈ ದಿನದಂದು ಪಾಂಡುರಂಗ ವಿಠ್ಠಲನ ಲಕ್ಷಾಂತರ ಭಕ್ತರು ಪವಿತ್ರ ಏಕಾದಶಿ ಉಪವಾಸ ಕೈಗೊಳ್ಳುವರು. ಅದೇ ರೀತಿ ಕುಡಚಿ ಪಟ್ಟಣದ ವಿಠ್ಠಲ ರುಕ್ಮಿಣಿ ಮಂದಿರದಲ್ಲಿ ಬೆಳಿಗ್ಗೆ ಪೂಜೆ ಸಲ್ಲಿಸಿ ಭಜನೆ ಕೀರ್ತನೆ ನಡೆಸಿ ಆರತಿಯೊಂದಿಗೆ ಮಂಗಳ ಹಾಡಿದರು. ಸಂಜೆ ಭಜನೆ ಹಾಗೂ ಉಪವಾಸ ಕೈಗೊಂಡ ಭಕ್ತಾದಿಗಳಿಗೆ ಅಲ್ಪೋಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅಮೋಲ್ ಕಾಶಿದ ಮಹಾರಾಜರು, ದತ್ತ ಸನ್ನಕ್ಕಿ ಮಹಾರಾಜರು, ಶಿವಾಜಿ ಗಾವಡೆ ಮಹಾರಾಜರು, ಶಿವಾಜಿ ದೇವಗೊಂಡೆ ಮಹಾರಾಜರು ಸೇರಿದಂತೆ ನೂರಾರು ಭಕ್ತರು ಭಜನೆಯಲ್ಲಿ ಪಾಲ್ಗೊಂಡು ಪುನೀತರಾದರು. ಏಕಾದಶಿಯ ಶುಭಾಶಯ ಕೊಡುತ್ತಾ, ಆಷಾಢ ಏಕಾದಶಿಯ ವಿಶೇಷತೆ ಏನಂದರೆ ದೇವು ಆಳಂದಿಯಿಂದ ಸಂತ ಜ್ಞಾನೇಶ್ವರ ಮಹಾರಾಜರ ಪಾದುಕೆಗಳನ್ನು ಪಲ್ಲಕ್ಕಿ ಉತ್ಸವದಿಂದ ಇದಕ್ಕೆ ಪಂಢರಪುರ ಒಯ್ದಿದ್ದಾರೆ. ಅದೇ ವಿಷಯ ಲಕ್ಷಾಂತರ ಭಕ್ತಾದಿಗಳನ್ನು ಪಾಯದಿಂದ ಅಂದರೆ ಪಾದಯಾತ್ರೆ ಮೂಲಕ ತೆರಳುತ್ತಾರೆ. ಅದರ ದೊಡ್ಡ ವಿಶೇಷ ಯಾಕಂದರೆ ಅಲ್ಲೆಲ್ಲ ಪಾದಯಾತ್ರೆ ತೆರಳುತ್ತಿರುವ ವಯಸ್ಕರು ಆಮೇಲೆ ಇತ್ತೀಚಿನ ಕಾಲದಲ್ಲಿ ಯುವಕರು ಈ ಮಾರ್ಗದಲ್ಲಿ ಬರಬೇಕಂತ ಇದರಿಂದ ಹೇಳ್ತೇನೆ. ಯಾಕಂದರೆ ಈ ಸಂಪ್ರದಾಯದಿಂದ ವಾರ್ಕರ ಸಂಪ್ರದಾಯದಿಂದ ಸಂಸ್ಕೃತಿ ಎಲ್ಲ ಉಳಿಯುತ್ತೆ. ಹಾಗಾಗಿ ವಾರ್ಕರ ಸಂಪ್ರದಾಯ ಅತಿ ದೊಡ್ಡ ಸಂಪ್ರದಾಯ ದೇಶದಲ್ಲಿ. ಹಾಗಾಗಿ ಈ ಆಷಾಢ ಏಕಾದಶಿ ನಿಮಿತ್ತ ಶ್ರೀ ಸಂತ ಸೇನಾ ಮಹಾರಾಜ ಮಂದಿರ ಕುರ್ಚಿಯಲ್ಲಿ ಬೆಳಗ್ಗೆ ಕಾಕಡ ಆರತಿ, ನಂತರ ಭಜನೆ, ಆಮೇಲೆ ಸಾಯಂಕಾಲ ಮತ್ತೆ 7 ಗಂಟೆಗೆ ಭಜನೆ ಕಾರ್ಯಕ್ರಮ, ತದನಂತರ ಸಾಯಂಕಾಲ 8ರಿಂದ 10 ಗಂಟೆವರೆಗೂ ಸ್ವಲ್ಪ ಉಪಹಾರದ ವ್ಯವಸ್ಥೆ, ಬೆಳಗ್ಗೆ ಮತ್ತೆ ಭಜನೆ ಕಾರ್ಯಕ್ರಮ ಇರುತ್ತದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಆಷಾಢ ಏಕಾದಶಿ ನಿಮಿತ್ತ ಪಾಲ್ಗೊಂಡಿರುವ ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದ. ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಪಾಂಡುರಂಗನಲ್ಲಿ ಬೇಡಿಕೊಳ್ತೀನಿ. दत्ता सन्नक्की. आज आषाढी एकादशी या निमित्ताने श्री विठ्ठल रुक्मिणी संत सेना महाराज मंदिर कुडची या ठिकाणी आषाढी एकादशीचा कार्यक्रम आयोजित केलेला आहे. तरी आषाढी एकादशी चांगल्या आणि मोठ्या प्रमाणामध्ये आनंदात उत्सवात पार पडत आहे. तरी आळंदी ते पंढरपूर पायी दिंडी करत भाविकांनी आता पंढरपूरमध्ये काल पालखी गेलेली आहे. तरी आज आषाढी एकादश आणि आषाढी एकादश प्रत्येकाने करून त्या उपवासाचा लाभ घेऊन मंदिरात आपण सर्व भाविक येऊन आणि लहान मोठ्याने येऊन कार्यक्रमाचा लाभ घेत आहेत. तरी ह्याच पद्धतीनं आम्हाला एक कळकळीची विनंती आहे की संप्रदायामध्ये आपापल्या पालकांना सांगण्यात येईल की आपापल्या मुलाबाळांना तुम्ही संप्रदायामध्ये घाला, आपलं धार्मिक शिक्षण शिकवा आणि व्यसनातून मुक्त होण्यासाठी हा एकच मार्ग आहे, तो संप्रदाय आहे. आणि रामकृष्ण हरी हा नामजप जे आहे हा नामजप परंपरानुसार होत आलेला आहे. तर आपण ते पुढं चालवण्यासाठी संतांनी जे पायी दिल्लीत वारी चालवलेली आहे ते असंच चालत राहावं हे कर्तव्य आपण सर्वांनी मिळून हे पार पाडायचं आहे. तर असं सगळ्यांनी भाविकांनी येऊन इथं आषाढी एकादश आज आपण पुढची येथे साजरी करत आहोत. तरी आपण सगळ्यांनी आनंदात संध्याकाळी पण 7 ते 8 भजन आहे, 8 ते 9 फराळ आहे. ह्या कार्यक्रम सगळ्यांनी येऊन कार्यक्रमाचा लाभ घ्यावा व आषाढी एकादशीचा लाभ घ्यावा ही एक नम्र विनंती आहे. अमोल पांडुरंग काशी.